ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೇಜಾರಾಗಬೇಡಿ, ಸಾರಿ. ತುಂಬ ದಿನ ಆಯ್ತು ಅಪ್ಲೋಡ್ ಮಾಡಿದೆ. ಸೊ ಇರೋ ಟೈಮಲ್ಲಿ ಮತ್ತೆ ಇಷ್ಟು ಫ್ರೀ ಮಾಡ್ಕೊಂಡು ಮಾಡ್ತಾ ಇರಬೇಕು. ಏನು ಮಾಡೋದು, ನಮ್ಮದು ಫುಲ್ಲು ಅಷ್ಟು ಬ್ಯುಸಿ ಲೈಫ್ ಆಗಿದೆ. ಸೊ ವರದಹಳ್ಳಿ ಮತ್ತು ಎಂಟ್ರೆನ್ಸಿಂದ ಮತ್ತೆ ಹೋಗ್ಬೇಕಾದ್ರೆ ನಿಮಗೆ ಈ ಥರ ಮೆಟ್ಲುಗಳು ಸಿಗುತ್ತೆ. ಸೊ ನಾರ್ಮಲಾಗಿ ನಾನು ಹೇಳಿದ್ದೆ, ಎಲ್ಲರೂ ಕೂಡ 60-70 ವರ್ಷದವರಾದರೆ ಸ್ವಲ್ಪ ನಿಮಗೆ ಅಲ್ಲಿ ಕಷ್ಟ ಆಗ್ಬೋದು ಮೆಟ್ಲು ಹತ್ತೋಕ್ಕೆ. ಯಾಕಂದರೆ ಆಲ್ಮೋಸ್ಟ್ ಒಂದು 350-400 ಇರ್ಬೋದು ಮೆಟ್ಲು. ಸೊ ನಾವಿದು ಸಾಗರದಿಂದ ಮತ್ತೆ ಹೊರಟ್ವಿ. ನಾವು ಇದು ಸಾಗರ ಶಾರದಾಂಬ ದೇವಸ್ಥಾನ ಸರ್ಕಲ್ ಅಂತ ಅಂತೀವಿ. ಅವತ್ತು ಮಳೆ ತುಂಬ ಮತ್ತಿರೋದ್ರಿಂದ ನಾನು ಕಾರ್ ತೊಗೊಂಡು ಹೋದೆ, ಯಾಕಂದರೆ ಅವತ್ತು ಮಳೆ ತುಂಬಾ ಇತ್ತು. ಸೊ ನೋಡ್ಬೋದು, ಇದು ಸಾಗರ ಸರ್ಕಲ್ ಅಂತ ಅಂತಾರೆ. ಇದು ನಮ್ಮ ಪೊಲೀಸ್ ಸ್ಟೇಷನ್ ಇದು ಸರ್ಕಲ್ಲು. ನೀವು ಯಾರೇ ಬಂದರೂ ಮತ್ತೆ ಇಲ್ಲಿ ಅಸೆಂಬಲ್ ಆಗಲೇಬೇಕು, ರೈಲ್ವೆ ಸ್ಟೇಷನ್ ಇರೋದಿಲ್ಲ. ಆನಂತರ ನೀವು ಬಸ್ಸಿಗೆ ಏನಾರು ಬರೋದಾದರೆ ಇದು ನಮ್ಮದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಸೊ ಬೇರೆ ಮತ್ತು ಊರಿಂದ ನೀವು ಯಾವುದೇ ಒಂದು ಊರಿಗೆ ಬರೋದ್ರು ಮತ್ತೆ ಇಲ್ಲಿ ಸಿಕ್ಬಿಡುತ್ತೆ. ಆನಂತರ ನಿಮಗೀಗ ಗೌರ್ಮೆಂಟ್ ಲೇಡೀಸಿಗೆ ಈಗ ಫ್ರೀ ಬಸ್ ಇರೋದ್ರಿಂದ ಗೌರ್ಮೆಂಟ್ ಕೂಡ ಬಸ್ ಇದೆ ಎಲ್ಲ ಒಂದು ತಾಲೂಕಿಂದನೂ. ನಿಮಗೀಗ ಜನರಲಾಗಿ ಮತ್ತೆ ಹೇಳೋದಾದರೆ ಸಾಗರ ಒಂದು ಮೇಜರ್ ಸಿಟಿ ಹಿಂಗಾದ್ರಿಂದ ಎಲ್ಲ ಒಂದು ತಾಲೂಕಿಂದನೂ ಎಲ್ಲ ಒಂದು ಜಿಲ್ಲೆಯಿಂದನೂ ಮತ್ತಿದೆ. ಸೊ ನೀವೀಗ ಸಾಗರ ಮತ್ತು NH ಆದ್ದರಿಂದ NH ರೋಡ್ ಇದೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ರೋಡ್ಗಳು ನಿಮಗೆ ಇಲ್ಲಿ ಚೆನ್ನಾಗಿದೆ. BH ರೋಡ್ ಅಂತ ಅಂತೀವಿ ನಾವು ಇದನ್ನು. ಆನಂತರ ನಾವೀಗ ವಾಪಸ್ ಬರೋಣ. ಸೊ ದೇವಸ್ಥಾನ ಮೆಟ್ಲತ್ತಿ ಲಾಸ್ಟಿಗೆ ಮತ್ತೆ ಹೋಗ್ಬೇಕಾದ್ರೆ ನಿಮಗೆ ಇಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಮತ್ತು ಈ ಪೀಕಿಗೆ ಬಂದ್ರಿ ಅಂತಂದರೆ ನಿಮಗೆ ತುಂಬಾ ಅಂದರೆ ತುಂಬ ಸುಸ್ತಾಗಿರುತ್ತೆ ದೇವಸ್ಥಾನ. ಮತ್ತು ಇಲ್ಲಿ ಎಂಟ್ರಿ ಮತ್ತೆ ಆಗ್ತೀವಿ. ಇಲ್ಲಿಂದ ನಿಮಗೆ ದೇವಸ್ಥಾನ ಶ್ರೀಧರ ಸ್ವಾಮಿಗಳದ್ದು ಐಕ್ಯ ಆಗಿದ್ದು ಸ್ಥಳ ಇದ್ರ ಮೇಲೂ ಕೂಡ ಮತ್ತೆ ಹೋಗ್ಬೋದು ನೀವು. ಅಲ್ಲೊಂದು ಕೂಡ ಏನು ಗೊತ್ತಲ್ಲ, ಬೆಟ್ಟ ಇದೆ. ನಾರ್ಮಲಾಗಿ ಜನ ಎಲ್ಲ ಮತ್ತೆ ಇಲ್ಲೇ ಫಸ್ಟ್ ಹೋಗ್ಬಿಟ್ಟು ಮೇಲೆ ಹತ್ತಕ್ಕೆ ಆಗಲ್ಲ ಅಂತ ಮತ್ತೆ ಇಲ್ಲಿಗೆ ಮತ್ತೆ ಏನು ಮಾಡ್ತಾರೆ. ನಾನು ಈಗಾಗಲೇ ಮತ್ತೆ ಹೇಳಿದ್ದೆ ನಿಮಗೆ, ಮಲೆನಾಡಿಂದು ನೇಚರ್ ವೈಬ್ಸ್ ನಿಮಗಿಲ್ಲಿ ಸಿಗತ್ತೆ ಅಂತೇಳಿ. ಅದೇ ಥರ ಮತ್ತು ಇಲ್ಲಿ ನೋಡ್ಬೋದು ನೀವು. ಯಾಕಂದರೆ ನೀವು ಮೇಲೆ ಹತ್ಕೊಂಡು ಹೋಗೋದು, ಈಗ ಬೆಟ್ಟ ಇದೆ ಅಲ್ಲಿಂದ ನಿಮಗೆ ಆರಾಮಾಗಿ ಕೂಡ ನಿಮಗೆ ನೇಚರ್ ವೈಬ್ ಸಿಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ಪೀಕು ಈ ಮಳೆಗಾಲ ಆದ್ದರಿಂದ ಇನ್ನೂ ಚೆನ್ನಾಗಿ ಸಿಗುತ್ತೆ. ದೇವಸ್ಥಾನ ನೋಡಿ ಮತ್ತಿದೆ. ಈಗ ದೇವಸ್ಥಾನದ ಮತ್ತು ಒಳಗಡೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಸೊ ನೋಡಿ, ವೆಸ್ಟರ್ನ್ ಘಾಟ್ಸು ಸಹ್ಯಾದ್ರಿ ಹಿಲ್ಸ್ ಅಂತ ಅಂತೀವಲ್ಲ, ಅದು ಪ್ಯೂರ್ ನೇಚರ್ ಫೀಲ್ ಬರುತ್ತೆ. ಆನಂತರ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ಮತ್ತು ಆಚೆ ಕಡೆ ಹಿಂಗೆ ಬಂದರೆ ಒಂದು ಅರಳಿಕಟ್ಟೆ ಹಿಂಗೆ ಸಿಗುತ್ತೆ ನಿಮಗೆ. ಒಂದು ರೌಂಡ್ ಮತ್ತು ಹಾಕೋ ಇದನ್ನೆಲ್ಲದೂ ಕೂಡ ಮತ್ತು ರೌಂಡ್ ನೀವೇನು ಗೊತ್ತಲ್ಲ ಕವರ್ ಮಾಡ್ತೀರಾ. ಸೊ ಜನರಲ್ ಹೇಳಿದರೆ ನಿಮಗೆ ತುಂಬ ನೇಚರ್ ಫೀಲು, ತುಂಬ ನಿಮಗೆ ಒಳ್ಳೆ ಫೀಲ್ ಆಗುತ್ತೆ. ನಾನು ನಿಮಗೆ ಆವಾಗಲೇ ಕೂಡ ಮತ್ತೆ ಹೇಳಿದ್ದೆ, ವೆಸ್ಟರ್ನ್ ಘಾಟ್ಸ್ ನಿಮಗೆ ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗುತ್ತೆ ಅಂತೇಳಿ. ಅದು ಕೂಡ ಮತ್ತೆ ಇಲ್ಲಿ ಸಿಗುತ್ತೆ. ನಿಮಗೆ ಏನು ನೋಡ್ತೀರಾ, ಇದು ನಿಮಗೆ ಶಿಷ್ಯಂದ್ರು ಕೂಡ ಇರ್ಬೋದು, ಟ್ರೈನಿಂಗ್ ಕೊಡ್ತಾರೆ ಅವರು ಸ್ವಾಮಿಗಳ ಪೂಜೆಗೆ. ಆನಂತರ ನಿಮಗೆ ಈ ರೂಟ್ ಏನು ಕಾಣಿಸ್ತಿದೆ, ನಿಮಗೆ ಈ ರೂಟ್ ಏನಂದರೆ ಈಗ ತಿಂಡಿಗೆ ಹೋಗ್ಬೋದು ಇಲ್ಲಿಗೆ. ಸೊ ಮಾರ್ನಿಂಗ್ ಮತ್ತು 8 ಮತ್ತು 9 ಗಂಟೆ ನಿಮಗಿರುತ್ತೆ ತಿಂಡಿ. ಸೊ ನೀವು ಇದನ್ನು ಕೂಡ ನೀವು ಪ್ಲ್ಯಾನ್ ಮಾಡ್ಕೊಂಡು ಏನು ಗೊತ್ತಾ ಅಲ್ಲಿ ಬರ್ಬೋದು. ಮಧ್ಯಾಹ್ನ ಕೂಡ ಮತ್ತು ಊಟ ಇರುತ್ತೆ. ಹಾಗಾಗಿ ನಿಮಗೆ ತಿಂಡಿಯ ಊಟದ್ದು ಸಮಸ್ಯೆ ಮತ್ತೇನೂ ಇಲ್ಲ. ಇನ್ನೊಂದು ಮ್ಯಾಂಡೇಟ್ರಿ ಮತ್ತೇನಂದರೆ ವಿಚಾರ, ಗಂಡಸರು ಮತ್ತು ಯಾರೇ ಆಗಿದ್ರು ಅವರು ಶರ್ಟು ಮತ್ತು ಬನಿಯನ್ ಏನು ಗೊತ್ತಾ ನೀವು ತೆಗಿಬೇಕು, ಮ್ಯಾಂಡೇಟ್ರಿ. ದೇವಸ್ಥಾನದ್ದು ಒಳಗೆ ಹೋಗೋಕ್ಕಷ್ಟೇ, ಆನಂತರ ಊಟಕ್ಕೂ ಅಷ್ಟೇ ನಿಮಗೆ ತೆಗಿಲೇಬೇಕದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈಗ ವಿಡಿಯೋದಲ್ಲಿ. ಹಾಗಾಗಿ ಇದು ನಿಮಗೆ ಮ್ಯಾಂಡೇಟ್ರಿ ಮತ್ತಿರುತ್ತೆ. ಆನಂತರ ತಿಂಡಿ ಇದಕ್ಕೆ ಬಂದರೆ, ವಿಚಾರಕ್ಕೆ ಬಂದರೆ ನಿಮಗೆ ಉಪ್ಪಿಟ್ಟು ಇರುತ್ತೆ. ಆನಂತರ ಅವಲಕ್ಕಿ ಇರುತ್ತೆ, ಚಿತ್ರಾನ್ನ ಹಿಂಗಿರುತ್ತೆ. ಮಧ್ಯಾಹ್ನ ಕೂಡ ಮತ್ತು ಊಟ ಅಂತೂ ಸೂಪರು. ನನಗದು ರಸಮ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಎಲ್ಲ ಹಿಂಗೆ ಹೋಗಿದ್ದೀನಿ, ಆದರೆ ನನಗೆ ಈ ದೇವಸ್ಥಾನ ಅಷ್ಟು ಮತ್ತು ಒಳ್ಳೇದು ನನಗೆಲ್ಲೂ ಸಿಕ್ಕಿಲ್ಲ. ನೆಕ್ಸ್ಟ್ ಲೆವೆಲ್ ಇತ್ತು ಅದು ಫೀಲು. ಆನಂತರ ಎಲ್ಲರೂ ಕೂಡ ಮತ್ತೆ ಕೇಳ್ತಿದ್ದು ಸ್ಟೇಯಿಂಗು, ಗೋಶಾಲೆ ಕೂಡ ಮತ್ತಿದೆ. ಸೊ ನಿಮಗೊಂದು ಸ್ಪೆಷಲ್ ಥರ ಒಂದು ಇನ್ವಿಟೇಷನ್ ಹಿಂಗೆ ಸಿಗುತ್ತೆ. ನಾವು ಹಿಂಗೆ ಹೋದ ಕೂಡಲೇ ಪಾಪ ಅವ್ರು ನಿಮಗೆ ಹತ್ತಿರ ಬರ್ತವೆ, ಅಟ್ರಾಕ್ಟ್ ಆಗುತ್ತೆ ನಮಗೆ ನಿಜವಾಗ್ಲೂ. ಸೊ ನಿಮ್ಮ ಕೈಲಾದಷ್ಟು ಬೇಕಾದ್ರೆ ಸಹಾಯ ಏನು ಗೊತ್ತಾ ಮಾಡ್ಬೋದು. ಮ್ಯಾಂಡೇಟ್ರಿ ಅಂತ ಮತ್ತೇನೂ ಇಲ್ಲ, ಅದು ನಿಮ್ಮ ಅನುಕೂಲ. ತುಂಬ ಜನ ಮತ್ತೆ ಏನು ಕೇಳ್ತೀರಿ ಅಂದರೆ ಸ್ಟೇಯಿಂಗ್ ಅಂತೇಳಿ. ನೆಕ್ಸ್ಟಲ್ಲಿ ನಿಮಗೇನು ತೋರಿಸ್ತೀನಿ ಅಂದರೆ, ಈಗ ಸ್ಟೇಯಿಂಗ್ ಇದೆ ನೋಡಿ. ನಾನು ಹಿಂಗೆ ಕೇಳ್ಪಟ್ಟೆ, 1500 ರೂಪಾಯಿ ನಿಮಗೊಂದು ರೂಮ್ ಸಿಗುತ್ತೆ. ನಂಬರ್ ಕೂಡ ಹಿಂಗೆ ಶೇರ್ ಮಾಡಿರ್ತೀನಿ, ಹಿಂಗೆ ಕಾಲ್ ಮಾಡ್ಕೊಂಡು ಮತ್ತೆ ಹೋಗಿ. ಸ್ಟೇಯಿಂಗ್ ಬಗ್ಗೆ ನಿಮಗೇನೂ ತೊಂದರೆ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಿಮಗೀಗ ಸ್ಟೇಯಿಂಗ್ ಬಗ್ಗೆ ನಿಮ್ಗೆ ಯಾಕೆ ಏನು ತೊಂದರೆ ಇಲ್ಲ ಅಂದರೆ, ಸಾಗರ ಒಂದು ತಾಲೂಕು ಆದ್ದರಿಂದ ಆಲ್ಮೋಸ್ಟ್ ನಿಮಗೊಂದು 20ರಿಂದ 25 ಲಾಡ್ಜ್ಗಳು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ. ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ, ಆಫ್ಲೈನ್ ಕೂಡ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ದೇವಸ್ಥಾನದವ್ರದ್ದೇ ಹಿಂಗಾದರೂ ಕೂಡ ನೀವು ಹಿಂಗೆ ಕಾಲ್ ಮಾಡಿಕೊಂಡು ಅಲ್ಲಿ ಬುಕ್ ಮಾಡ್ಕೊಂಡು ಮತ್ತೆ ಹೋಗಬೇಕು. ಇನ್ ಕೇಸ್ ಮತ್ತು ಅವೈಲಬಿಲಿಟಿ ಮತ್ತು ಇಲ್ಲ ಅಂತಂದರೆ ಆಚೆ ಕಡೆ ನಿಮಗೆ ಒಂದು 5-6 ಕಿಲೋಮೀಟ್ರಲ್ಲಿ ನಿಮಗೆ ಆರಾಮಾಗಿ ಲಾಡ್ಜ್ ಸಿಗುತ್ತೆ. ಹಾಗಾಗಿ ನಿಮಗೇನು ತೊಂದರೆ ಇಲ್ಲ.